FIR ಕಾಪಿನೂ ಕೊಡದೆ, ಕಂಪ್ಲೇಂಟ್ ಕಾಪಿನೂ ಕೊಡದೆ ಅವ್ರನ್ನ ಏಕಾಏಕಿ ಅವರಿಗೆ 2 ಕೈ ಆಪರೇಷನ್ ಆಗಿದೆ. ಅವರು ಓಡಾಡೋದಕ್ಕೂ ಭಾಳ ಕಷ್ಟ ಇದೆ. ಎವ್ರಿ 2 days ಅವ್ರಿಗೆ ಪಸ್ ಫಾರ್ಮೇಷನ್ ಆಗ್ತದೆ, ಅದನ್ನು ರಿಮೂವ್ ಮಾಡಬೇಕು. ಆಸ್ಪತ್ರೆಗೆ ಹೋಗಿ ದೌರ್ಜನ್ಯ ಮಾಡಿ ಅವ್ರನ್ನ ತಳ್ಳಾಟ ಮಾಡಿ ಅವ್ರನ್ನ ಏಕಾಏಕಿ ತಗೊಂಡೋಗಿ ಸ್ಟೇಷನ್ಗೆ ಅವ್ರನ್ನ ಜೈಲಿಗೆ ಅಟ್ಟಿರೋವಂಥದ್ದು. ಎಷ್ಟು ಮೇಲೆ ಒತ್ತಡ ಇದೆ ಅಂದರೆ ಕಾಂಗ್ರೆಸ್ಸಿನ ನಾಯಕರ ಒತ್ತಡ. 3 ದಿನ ಕೋರ್ಟು ರಜಾ ಇದೆ. ಕೋರ್ಟ್ ರಜಾ ಇರುವಂಥ ಸಂದರ್ಭ ನೋಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಿದ್ದಾರೆ. ಮತ್ತು ಆ ಮನುಷ್ಯ ಇದೇ ಏರಿಯಾದಲ್ಲಿ ಕಳೆದ 31 ವರ್ಷದಿಂದನೂ ಓಡಾಡ್ತಾ ಇದ್ದಾರೆ. ದಿನ ಪೊಲೀಸ್ ಸ್ಟೇಷನ್ ಮುಂದೆನೇ ಓಡಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಭಾಳ ಕೇಸ್ಗಳಿದೆ ಅಂತ. ಆ ಕೇಸ್ಗಳಿಗೆಲ್ಲ ಹೋಗಿ ಅಟೆಂಡ್ ಮಾಡಿ ಬಂದಿದ್ದೆ. ನಾವಾಗ ಯಾಕೆ ಬಂಧಿಸಿಲ್ಲ? ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಪೂಜೆ ಆಗ್ತಾ ಇದೆ. ಈ ಪೂಜೆ ಆಗೋದ್ರಿಂದ ಹಿಂದೂಗಳಿಗೆ ಒಗ್ಗಟ್ಟಾಗ್ತಾರೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಅವರು ಒಂದು ಕುತಂತ್ರ ಮಾಡಿ ಯಾರನ್ನಾದ್ರೂ ಒಂದು 4 ಜನನ ಒಳಗಡೆ ಹಾಕ್ಬಿಟ್ರೆ, ಜೈಲಿಗೆ ಹಾಕ್ಬಿಟ್ರೆ ಎಲ್ಲ ಭಯ ಬಿದ್ದು ಎಲ್ಲ ಹಿಂದೂಗಳು ಮನೆಯಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಯಾರು ರಾಮ ಭಜನೆಗೂ ಹೋಗಲ್ಲ, ರಾಮನ ಪೂಜೆನೂ ಮಾಡಲ್ಲ ಅಂತ ತಿಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವರ ದುರ್ಬುದ್ಧಿ ಇದು, ದುಷ್ಟ ಬುದ್ಧಿ. ಈ ದುಷ್ಟ ಬುದ್ಧಿಗೆ ಬಲಿಯಾಗಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಜೈಲಿಗಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದೀರಿ, ಮುತ್ತಿಗೆ ಹಾಕಿದ್ದೀರಿ. ನಾವು ಅವ್ರನ್ನ ಬಿಡುಗಡೆ ಆಗಬೇಕು ಮತ್ತು ಆ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಸಿದ್ದರಾಮಯ್ಯನವರು ಪದೇ ಪದೇ ಅವರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ನಾನು ಸಿದ್ದರಾಮಯ್ಯನವರು ಕೇಳಕ್ಕಿಸ್ತೀನಿ, ನೀವು ಈ ಪಾಪ್ಯುಲರ್ ಫ್ರಂಟು KFD ಇವೆಲ್ಲ ಇತ್ತಲ್ಲ, ಅವರು ಸುಮಾರು 1750 ಜನ ಅವ್ರ ಮೇಲೆದ್ದ ಕೇಸೆಲ್ಲ ವಾಪಸ್ ತೆಗೆದ್ರಲ್ಲ. ಕೇರಳದಲ್ಲಿ ಅವ್ರ ಮೇಲೆ 40 ಕೊಲೆ ಆಪಾದನೆಗಳಿದೆ. ಈ ಸಂಸ್ಥೆ ಮೇಲೆ ಬಂಧಿಸಿ ಅವ್ರನ್ನ ಈಗ ಬ್ಯಾನ್ ಆಗಿದೆ. ಇಂಥವರ ಕೇಸನ್ನು ನೀವು ವಾಪಸ್ ಪಡೆಯೋಕ್ಕೆ ನಿಮಗೆ ಏನು ನೋವೇ ಆಗಲ್ಲ, ಕಾನೂನು ಪ್ರಕಾರ ಅಂತ ಹೇಳ್ತೀರ. ಆದರೆ ಒಬ್ಬ ರಾಮ ಭಜನೆ ಮಾಡಿದಕ್ಕೋಸ್ಕರ, ರಾಮನ ಹೆಸರು ಹೇಳಿದಕ್ಕೋಸ್ಕರ ಜೈಲಿಗೆ ಹಾಕ್ತೀರಾ ಅಂತಂದರೆ ನಿಮಗೆ ಹಿಂದೂಗಳ ಮೇಲೆ ಎಷ್ಟು ದೌರ್ಜನ್ಯ ಮಾಡಬೇಕು ಅನ್ನೋ ಒಂದು ಮನೋಸ್ಥಿತಿ ಇರ್ತಕ್ಕಂಥವ್ರು. ಈ ಟಿಪ್ಪು ಸಂಸ್ಕೃತಿಯನ್ನು ನೀವು ರಾಜ್ಯದ ಜನಗಳ ಮೇಲೆ ಏರುವಂಥ ಕೆಲಸವನ್ನು ಮಾಡ್ತಾ ಇದ್ದೀರ. ಇದ್ರ ವಿರುದ್ಧವಾದಂಥ ಹೋರಾಟ ಇದು. ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಹೋರಾಟ ಅಲ್ಲ ಇದು. ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ, ಭಯಭೀತಿ ಉಂಟು ಮಾಡಬೇಕು ಅಂತ. ಈಗ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಗೋಧ್ರಾ ರೀತಿ ಗಲಭೆ ಆಗ್ತೈತೆ ಅಂತ. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ಗಲಭೆ ಆಗೋವಂಥದ್ಕೆ ಗೋಧ್ರಾ ಗಲಾಟೆ ಆಗಿದ್ದು ಯಾವುದು? ಟ್ರೈನನ್ನು ಸುಟ್ಟೋರು ಯಾರು? ಹಿಂದೂಗಳು ಸುಟ್ಟಿದ್ರ ಟ್ರೈನ್ನ? ಹತ್ಯೆ ಮಾಡಿದ್ರಲ್ಲ ಟ್ರೈನಲ್ಲಿ, ಯಾರು ಹಿಂದೂಗಳು ಸುಟ್ಟಿದ್ದೀರಾ? ಹರಿಪ್ರಸಾದ್ ಅವ್ರಿಗೆ ಒಂಥರ ಮತಿಭ್ರಮಣೆ ಆಗಿದೆ ಅಂತ ಅನಿಸುತ್ತೆ. ಆ ಮತಿಭ್ರಮಣೆಯಿಂದ ಹೇಳ್ತಾ ಇದ್ದಾರೆ. ಗೋಧ್ರಾ ಅಂತ ಘಟನೆ ಆಗೋಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರೇನಾನ ಮಾಡ್ಬೋದನೋ. ಆದರೆ ನಾವು ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಇಂಥ ಪೊಂಡು ಬೆದರಿಕೆಗಳೆಲ್ಲ, ಹರಿಪ್ರಸಾದ್ ಅಂತ ಪೊಂಡು ಬೆದರಿಕೆಗಳಿಗೆಲ್ಲ ನಾವು ಭಯ ಬೀಳಲ್ಲ. ಈ ದೇಶದಲ್ಲಿ ಕಾನೂನು ಇದೆ, ಕಟ್ಟಲೆ ಇದೆ. ಇದೇನು ಪಾಕಿಸ್ತಾನ ಅಲ್ಲ, ಏನು ಬೇಕೋ ಮಾಡೋಕ್ಕೆ. ಇದೇನು ಪಾಕಿಸ್ತಾನ ಅಲ್ಲ, ಇದು ಭಾರತ. ಭಾರತದಲ್ಲಿ ಈ ಥರದ ಆಟ ಎಲ್ಲ ನೇರಕ್ಕೆ ಬಿಡಲ್ಲ. ಆ ದೃಷ್ಟಿಯಿಂದ ಇದನ್ನು ಇಲ್ಲಿಗೆ ನಾವು ಬಿಡಲ್ಲ. ಈಗ ಅವ್ರ ಮನೆಗೆ ಬಂದು ಭೇಟಿ ಮಾಡಿ ಸಾಂತ್ವನ ಹೇಳಿದ್ದೀನಿ. ಈಗಾಗಲೇ ನಮ್ಮ ಕೋರ್ಟಲ್ಲೂ ಕೂಡ ನಮ್ಮ ಲಾಯರ್ ಅವರು, ನಮ್ಮ ಶಾಸಕರು ಬೇಲ್ ಮೂವ್ ಮಾಡಿದ್ದೀರಿ, ಅದನ್ನು ಮೂವ್ ಮಾಡಿದ್ದೀರಿ. ನಾನು ಅವ್ರಿಗೂ ಆಶ್ವಾಸನೆ ಕೊಟ್ಟು ಬಂದಿದ್ದೀನಿ. ನಾವು ನಮ್ಮ ಮುಖ್ಯ ಬೇಡಿಕೆ ಇರತಕ್ಕಂಥದ್ದು, ಈ ಒಂದು ಪೊಲೀಸ್ ಅಧಿಕಾರಿ ದೌರ್ಜನ್ಯ ಮಾಡಿ ಯಾವುದೇ ನೋಟಿಸ್ ಕೊಡದೆ ಏಕಾಏಕಿ ಅರೆಸ್ಟ್ ಮಾಡಿ ಒಬ್ಬ ಕಾಯಿಲೆ ಬಿದ್ದಿರೋಂಥ ಮನುಷ್ಯನ್ನೇ ಎಳ್ಕೊಂಡೋಗಿ ಜೈಲಿಗೆ ಹಾಕಿರೋವಂಥದ್ದು ಇದು ಅಕ್ಷಮ್ಯ ಅಪರಾಧ. ಹಿಂದೂಗಳ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯ, ಅದು ಯಾವುದೇ ಸಮುದಾಯ ಇರ್ಬೋದು, ಅವರು ಅದರ ದೌರ್ಜನ್ಯ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೀರಿ. ಇದನ್ನ ಇಲ್ಲಿಗೆ ಬಿಡಲ್ಲ. ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆನೇ ಮಾತಾಡಿದ್ದೀನಿ, ನಮ್ಮ ಪ್ರಹ್ಲಾದ್ ಜೋಶಿ ಅವರು, ನಮ್ಮೆಲ್ಲ ಶಾಸಕರ ಜೊತೆ ಮಾತಾಡಿದ್ದೀನಿ. ಇದನ್ನು 9ನೇ ತಾರೀಕು ಮತ್ತೆ 9ನೇ ತಾರೀಕು ನಾವು ಹುಬ್ಳಿಗೆ ಬರ್ತೀರಿ. ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಾನು ಮತ್ತೆ ಹುಬ್ಳಿಗೆ ಬರ್ತೀರಿ. ದೊಡ್ಡ ಹೋರಾಟವನ್ನು ಮಾಡ್ತೀರಿ. ಅಷ್ಟರೊಳಗಡೆ ಅವನಿಗೆ ಇಮಿಡಿಯೇಟಾಗಿ ಅವನ್ನ ಅಲ್ಲಿಂದ ಸಸ್ಪೆಂಡ್ ಮಾಡೋದು, ಟ್ರಾನ್ಸ್ಫರ್ ಅಲ್ಲ, ಟ್ರಾನ್ಸ್ಫರ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಅದು ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ಇಡೀ ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೀನಿ. 1000 ಜನನ ಸೇರ್ತೀರಿ. ಇನ್ನೂ ದೊಡ್ಡ ಹೋರಾಟ ಇಡೀ ಜಿಲ್ಲೆಗೆ. ಇದು ಯಾವ ರೀತಿ ಹಿಂದೆ
ರಾಷ್ಟ್ರಧ್ವಜದ ಹೋರಾಟ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಯಿತು. ಅದೇ ರೀತಿ ಗಣೇಶ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಹೋರಾಟ ಆಗಿ ಇಡೀ ರಾಜ್ಯಕ್ಕೆ ಹಬ್ಬಿತು, ಅದೇ ರೀತಿ ಇದನ್ನು ಕೂಡ ಇದು ರಾಜ್ಯವ್ಯಾಪಿ ಹಿಂದೂಗಳನ್ನು ಮುಟ್ಟಿದ್ರೆ, ಕರಸೇವಕರನ್ನು ಮುಟ್ಟಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನು ನಾವು ಕೊಡೋವಂಥ ಪ್ರಯತ್ನವನ್ನು ನಾವು ಮಾಡ್ತೀರಿ. ಈಗ ನಾನು ನಮ್ಮ ವಿಜಯೇಂದ್ರ ಅವರ ಜೊತೆ ಮಾತಾಡಿದ್ದೀನಿ. 9ನೇ ತಾರೀಕು ನಾವೆಲ್ಲರೂ ಕೂಡ ಮತ್ತೆ ಇಲ್ಲಿ ದೊಡ್ಡ ರೀತಿಯಾದಂಥ ಒಂದು ಹೋರಾಟವನ್ನು, ಸಾವಿರಾರು ಜನ ಹೋರಾಟವನ್ನು ಹಮ್ಮಿಕೊಂಡು